ಪೌರ ಕಾರ್ಮಿಕರಿಗೆ ಪ್ರತಿ 3 ತಿಂಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಪ್ರತಿ ತಿಂಗಳು ವೇತನವನ್ನು ಕಡ್ಡಾಯವಾಗಿ ನೀಡಬೇಕು. ಅದರೊಟ್ಟಿಗೆ ಗ್ರಾಮಾಂತರದಲ್ಲಿ ಪೌರ ಕಾರ್ಮಿಕರಿಗೆ ಅನುಮೋದನೆ ಆಗಿರೋರಿಗೆ ಅಲ್ಲದೆ ಕೂಲಿ ಕಾರ್ಮಿಕರ ಕೆಲಸ ಮಾಡೋರು, DC ಬಿಲ್ಲಲ್ಲಿ ಕೆಲಸ ಮಾಡೋರಿಗೆ 1/4/2026ವರೆಗೂ 19,256 ರೂಪಾಯಿ ಇದೆ. ಈ ವೇತನವನ್ನು ಕೊಡಬೇಕು. ಜೊತೆಗೆ 2014ರ ಆದೇಶ ಏನಿದೆ, ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಸೇವಾ ಪುಸ್ತಕ ಮತ್ತು ಗುರುತಿನ ಚೀಟಿನ ಕೊಡಬೇಕು. ಅದರೊಟ್ಟಿಗೆ 30/10/2008ರಲ್ಲಿ ಭವಿಷ್ಯ ನಿಧಿ ಪೌರ ಕಾರ್ಮಿಕರಿಗೆ ಅದು ಕಟಾಯಿಸಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದನ್ನೆಲ್ಲ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳೊಟ್ಟಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿ ಆದೇಶ ಪ್ರತಿಗಳನ್ನು ಕೊಟ್ಟು, ಆ ಆದೇಶದಂತೆ ಇಡೀ ಜಿಲ್ಲೆಯಲ್ಲಿ 5 ತಾಲೂಕಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರಿದ್ದಾರೆ ಅವರಿಗೆ ತಕ್ಷಣ ಸರ್ಕಾರದ ನಿಯಮ ಆದೇಶ ಆಗಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುತ್ತಿದ್ದಾರೆ. ಜೊತೆಗೆ ಮಲೆಯ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಏನು ಅಪ್ಪು ಡಿಟೆಕ್ಟಿವ್ ಸರ್ವಿಸು ಅನ್ನೋರು ನಮ್ಮ ಹೊರಗುತ್ತಿಗೆ ವೇತನ ಕಾಯ್ದೆ ಏನು 19,259 ರೂಪಾಯಿ ಸಂಬಳ ಕೊಡಬೇಕು, 256 ರೂಪಾಯಿ ಒಂದು ತಕ್ಷಣದಲ್ಲಿ ಮುಂದಿನ ವಾರದ ಒಳಗಡೆ ಒಂದು ದಿನಾಂಕ ನಿಗದಿ ಮಾಡಿ ಏನು ಹೊರಗುತ್ತಿಗೆ ಪೌರ ಕಾರ್ಮಿಕರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಅಲ್ಲೇ ಸರಿಪಡಿಸ್ಕೊಳ್ಳೋಕೆ ಒಂದು ಸಭೆ ಕರೀತೀನಿ ಅಂತಲೂ ಕೂಡ ಹೇಳಿದರು. ಗಮನ ಸೆಳೆದಾಗ ಅವರು ಕೂಡ ಅದಕ್ಕೆ ತಕ್ಷಣದಲ್ಲಿ ಹೆಣ್ಮಕ್ಕಳಿಗೆ ಕೆಲಸ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಅಂತ ಒಂದು ಆದೇಶ ಸೂಚನೆ ನೀಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಪೌರ ಕಾರ್ಮಿಕರಿಗೆ ಮನೆಗಳದ್ದು ವಿಚಾರ ಬಂದಾಗ ಎಲ್ಲಿ ಜಾಗ ಅಭಾವ ಇದೆ ಅದನ್ನು ರೆವೆನ್ಯೂ ಲ್ಯಾಂಡ್ ಆಗಲಿ ಅಥವಾ ಸರ್ಕಾರದ ಇನ್ಯಾವುದೇ ಕಂದಾಯ ಇಲಾಖೆಗೆ ಸೇರಿದಂಥ ಜಾಗನ ಗುರುತಿಸೋಕ್ಕೆ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನು 87 ಜನ ಸತತ ಹೊರಗುತ್ತಿಗೆ ನೌಕರು ಕೆಲಸ ಮಾಡ್ತಾರೆ, ಅವರಿಗೆ ಒಂದು ಕಾಯಂ ಆಗಿ ನೇಮಕ ಮಾಡಬೇಕು, ಇಲ್ಲಾಂದರೆ ಹೊರಗುತ್ತಿಗೆನ ರದ್ದು ಮಾಡಿ ಅವ್ರನ್ನ ನೇರ ಪಾವತಿಗೊಳಿಸಬೇಕು, ನಿಮ್ಮ ಒಳಗುತ್ತಿಗೆ ಮಾಡ್ಕೊಬಿಡ್ಬೇಕು ಅನ್ನೋದನ್ನು ಕೂಡ ಗಮನ ಸೆಳೆದಿದ್ದೀವಿ. ಈಗಾಗಲೇ ಅದು ಮುಜರಾಯಿ ಇಲಾಖೆ ಆಯುಕ್ತರ ಅವರು ಕೂಡ ಅವರೊಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಹೊನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ಮತ್ತು ಮನೆ ಇಲ್ಲ, ಹಳೆಯ ಸರ್ಕಾರಿ ಕಟ್ಟಡದಲ್ಲಿ ವಾಸ ಪೌರ ಕಾರ್ಮಿಕರದು. ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿ ಪೌರ ಕಾರ್ಮಿಕರನ್ನ ನೇಮಿಸ್ಕೋಬೇಕು ಅಂತ ಆದೇಶಗಳಿದೆ. ಅಂದರೆ 2011ರ ಜನಗಣತಿಯ ಪ್ರಕಾರ ಅಲ್ಲಿನ ಜನಸಂಖ್ಯೆ, ಹೊನ್ನೂರಿನ ಜನಸಂಖ್ಯೆ 13,601. ಈಗ 2011 ಇಸ್ವಿ ಹೋಗಿ ಎಷ್ಟು ವರ್ಷ ಆಗಿದೆ? 2011 ಹೋಗಿ ಎಷ್ಟು ವರ್ಷ ಆಗಿದೆ? 15 ವರ್ಷ ಆಗಿದೆ. ಇದೇ ರೀತಿ 5 ತಾಲೂಕುಗಳಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಗೃಹ ಭಾಗ್ಯ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು